ಡಿ ಕೆ ಶಿವಕುಮಾರ್ ಅವರ ಆಪ್ತೇಷ್ಟರು ಈಗಲೂ ಕೂಡ ಮಾತಾಡೋದಕ್ಕೆ ರೆಡಿ ಇಲ್ಲ. ನಾನು ಏನನ್ನ ಕೂಡ ಮಾತಾಡಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕುಣಿಗಲ್ ಶಾಸಕ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ರಂಗನಾಥ್ ಅವರು. ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಖುಷಿ ಆಯ್ತಾ, ಅಟ್ಲೀಸ್ಟ್ ಅದಾದ್ರೂ ಹೇಳಿ ಅಂದ್ರೂ ಕೂಡ ಯಾವುದನ್ನು ಕೂಡ ಅವ್ರು ಹೇಳ್ತಾ ಇಲ್ಲ. ಹೈಕಮಾಂಡ್ನಿಂದ ಬಂದಿರೋ ಇನ್ಸ್ಟ್ರಕ್ಷನ್ ಫಾಲೋ ಆಗ್ತಿದೆ. ನಾನು ಮೌನಕ್ಕೆ ಶರಣಾಗಿದ್ದೇನೆ. ನಾನು ಮೌನಕ್ಕೆ ಶರಣಾಗಿದ್ದೇನೆ. ನಾನು ಮೌನಕ್ಕೆ ಶರಣಾಗಿದ್ದೇನೆ. ನಾನು ಮೌನಕ್ಕೆ ಶರಣಾಗಿದ್ದೇನೆ. ಸೆಲೆಬ್ರೇಟರಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಆಟ ಕೆಡಿಸ್ದಂಗಾಗುತ್ತೆ ಅನ್ನೋ ಇನ್ಸ್ಟ್ರಕ್ಷನ್ ಇವರಿಗೆಲ್ಲ ಬಂದಿರೋದ್ರಿಂದಲೇ ಇವ್ರು ಯಾರೂ ಕೂಡ ಮಾತಾಡೋದಕ್ಕೆ ರೆಡಿ ಇಲ್ಲ. ಹೈಕಮಾಂಡ್ನಿಂದ ಅಧಿಕೃತವಾಗಿ ಮೊಹರು ಬೀಳಬೇಕು. ಡಿ ಕೆ ಶಿವಕುಮಾರ್ ಅವರ ಹೆಸರು ಈಗಾಗಲೇ ಅನೌನ್ಸ್ ಆಗಿರಬಹುದು ಮೀಟಿಂಗ್ನಲ್ಲಿ, ಬಟ್ ಅಧಿಕೃತವಾದಂಥ ಒಂದು ಸಂದೇಶ ಆದೇಶ ಎಲ್ಲ ಬಂದ ಮೇಲೆ ಸೆಲೆಬ್ರೇಷನ್ ಮಾಡೋಣ, ಇಲ್ಲಾಂದರೆ ಆಟ ಕೆಡುತ್ತೆ ಅನ್ನೋ ಭಯ ಇವ್ರಿಗೂ ಕೂಡ ಕಾಡ್ತಾ ಇದೆ. ಆಮೇಲೆ ಇನ್ನೊಬ್ಬರು ನೋವಲ್ಲಿರಬೇಕಾದ್ರೆ ಅಥವಾ ಇನ್ನೊಬ್ಬರ ಬೆಂಬಲಿಗರು ನೋವಲ್ಲಿರಬೇಕಾದ್ರೆ ತಾವು ವಿಕ್ಟ್ರಿ ಸೆಲೆಬ್ರೇಟ್ ಮಾಡೋದು ಸಮಂಜಸ ಅಲ್ಲ ಅನ್ನೋದು ಲೆಕ್ಕಾಚಾರ.